ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಗೆ ಒಂದು ರೀತಿಯಾದಂತಹ ಖುಷಿಯನ್ನು ಪಡಬೇಕು, ಒಂದು ರೀತಿಯಾದ ಸಂಕಟವನ್ನು ಪಡಬೇಕು, ಅರ್ಥ ಆಗೋದಿಲ್ಲ. ಏನಕ್ಕಾಗಿ ಅಂದರೆ ಶನಿಯ ಸಪ್ತಮ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ. ದ್ವಾದಶ ಸ್ಥಾನದಲ್ಲಿ ಕುಜ ಮತ್ತು ಕೇತು ಗ್ರಹ ಇರ್ತಾರೆ. ಇದೆಲ್ಲವೂ ಇದ್ದರೂ ಸಹ ಮತ್ತು ರವಿ ಮತ್ತು ಬುಧನ ಯೋಗ ಫಲ ತುಂಬ ಚೆನ್ನಾಗಿದೆ. ಇದು ಬಂದಾಗ ನಾವು ಬುಧ ಆದಿತ್ಯ ಯೋಗ ಅಂತ ಹೇಳ್ತಿರ್ತೀವಿ. ಈ ಬುಧ ಆದಿತ್ಯ ಯೋಗ ಈ ಕನ್ಯಾ ರಾಶಿಯವರಿಗೆ ಅನುಕೂಲಕರವಾಗಿದೆ. ನಿಮಗೆ ದೋಷದಲ್ಲಿರುವಂಥವರು ಶನಿ ಮತ್ತು ಕುಜ ಮತ್ತು ಕೇತು ಗ್ರಹಗಳು ದೋಷದಲ್ಲಿರ್ತಾರೆ. ಆದ್ದರಿಂದ ಈ ರಾಶಿಯವರೆಗೆ ನಾನು ಹೇಳಬೇಕು ಅಂತ ಅಂದಾಗ ಯಾವಾಗಲೂ ಸಹ ನಿಮಗೆ ದೃಷ್ಟಿದೋಷಗಳು ಜಾಸ್ತಿ ಆಗುತ್ತೆ. ವ್ಯವಹಾರಗಳಲ್ಲಿ ನೀವು ಸುಮ್ಮನೆ ಏನೋ ಒಂದು ಒಳ್ಳೆ ಬಟ್ಟೆ ಹಾಕೊಂಡ್ರೂ ಹೊಟ್ಟೆ ಉರಿ ಪಡುವಂಥ ಜನಗಳು ಸಿಗ್ತಾರೆ. ನಿಮ್ಮನ್ನು ಅಸೂಯೆ ಪಡುವಂಥ ಜನಗಳು ಸಿಗ್ತಾರೆ. ಇಲ್ಲ ಸಲ್ಲದ ಊಹಾಪೋಹಗಳನ್ನು ಹರಡುವಂಥ ಜನಗಳು ನಿಮಗೆ ಇರ್ತಾರೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಗುರುವಿನ ಫಲ ಚೆನ್ನಾಗಿದೆ, ಆರಂಭವಾಗುತ್ತೆ, ಮನೆಗಳಲ್ಲಿ ಶುಭ ಕಾರ್ಯಗಳಾಗುತ್ತೆ, ವ್ಯವಹಾರಗಳ ಪ್ರಗತಿಗೆ ಬರುತ್ತೆ, ಎಲ್ಲವೂ ಅನುಕೂಲಕರವಾದಂಥ ದಿನಗಳು ನಿಮಗೆ ಖಂಡಿತವಾಗಿರುತ್ತೆ. ಕೋರ್ಟು ಕಚೇರಿಗಳಲ್ಲೂ ಜಯದ ವಾತಾವರಣಗಳಿರುತ್ತೆ. ಹೊಸ ಹೊಸ ಕೆಲಸಗಳ ಆರಂಭವಾಗುತ್ತೆ. ಮನೆಯಲ್ಲಿ ಒಂದು ರೀತಿಯಾದಂತಹ ನೆಮ್ಮದಿಯ ವಾತಾವರಣಗಳನ್ನು ಸೃಷ್ಟಿಯಾಗ್ತಾ ಇರುತ್ತೆ. ಆದರೆ ಆರೋಗ್ಯದಲ್ಲಿ ಕಿರಿಕಿರಿ ಮತ್ತು ಯಾವಾಗಲೂ ಸಹ ನಮ್ಮನ್ನು ಬೆಂಬಿಡದೆ ಈ ದೃಷ್ಟಿದೋಷ ಅನ್ನುವಂಥದ್ದು ಕಾಡ್ತಾ ಇರುತ್ತೆ. ಯಾವಾಗಲೂ ಸಹ ನಾವೆಲ್ಲೇ ಹೋದರೂ ಅವನಿಗೇನು ಬಿಡಯ್ಯ ಅನ್ನುವಂಥ ಜನಗಳು, ನಮ್ಮ ಬಗ್ಗೆ ಅವಹೇಳನವಾಗಿ ಕುಹಕ ಮಾತುಗಳನ್ನು ಆಡುವಂಥ ಜನಗಳು, ಇವರೆಲ್ಲರೂ ಸಹ ಆಗಾಗಲೇ ನಮ್ಮನ್ನು ಬೆಂಡ್ತಾ ಇರ್ತಾರೆ, ತಿವಿತಾ ಇರ್ತಾರೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಅದನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಅನುಕೂಲಕರವಾದಂತಹ ವಾತಾವರಣವೇ. ವ್ಯವಹಾರಗಳಲ್ಲಿ ಅನುಕೂಲಗಳಾಗುತ್ತೆ, ಮದುವೆ ಮುಂಜಿಗಳಾಗುತ್ತೆ, ಅದರಲ್ಲಿ ಶುಭ ಕಾರ್ಯಗಳಲ್ಲಿ ಉತ್ತಮವಾದಂಥ ಫಲಗಳು ಸಿಗುತ್ತೆ, ಉತ್ತಮವಾದಂಥ ಆಲೋಚನೆಗಳನ್ನು ಮಾಡ್ಬೋದು, ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡ್ಬೋದು, ಹೈನುಗಾರಿಕೆಯಲ್ಲಿ ಪ್ರಗತಿಯನ್ನು ಕಾಣಬಹುದು. ಬೆಳೆಯುವಂತಹ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ರೈತಾಪಿ ವರ್ಗದಲ್ಲಿ ಕನ್ಯಾ ರಾಶಿಯವರು ಯಾರಾದರೂ ಇದ್ದರೆ ಉತ್ತಮವಾದಂಥ ಲಾಭ ದಿನಗಳು ಖಂಡಿತವಾಗಿ ಕನ್ಯಾ ರಾಶಿಯವರಿಗೆ ಸಿಗುತ್ತೆ. ಕನ್ಯಾ ರಾಶಿ ಅಧಿಪತಿಯಾದಂಥವರು ಬುಧ ಗ್ರಹ ಆಗಿರ್ತಾರೆ. ಬುಧ ಅತ್ಯಂತ ಯೋಗ ಫಲದಲ್ಲಿ ಕೂಡಿರ್ತಾರೆ. ಬುಧ ಆದಿತ್ಯ ಯೋಗದಲ್ಲಿ ಕೂಡಿರುವಂತಹ ಸಂದರ್ಭಗಳಲ್ಲಿ ನಾನು ಆಗಲೇ ಹೇಳ್ದಂಗೆ ಹೈನುಗಾರಿಕೆಯಲ್ಲಿ ಉತ್ತಮವಾದಂಥ ಫಲಗಳನ್ನು ಬೆಳೆಯುವಂಥದ್ದು. ಜೊತೆಯಲ್ಲಿ ನಿಮ್ಮನ್ನು ಎಷ್ಟೇ ಅವಹೇಳನವಾಗಿ, ಎಷ್ಟೇ ಕಿರಿಕಿರಿ ಮಾಡುವಂಥ ವ್ಯಕ್ತಿಗಳು, ನಿಮಗೆ ತೊಂದರೆ ಕೊಡುವಂಥ ವ್ಯಕ್ತಿಗಳಿದ್ದರೂ ಸಹ ನಿಮ್ಮ ವ್ಯಕ್ತಿತ್ವ ಯಾವಾಗಲೂ ಸಹ ಇನ್ನೊಬ್ಬರ ಜೊತೆಯಲ್ಲಿ ಹೊಗಳಿಕೆ ಮಾತುಗಳನ್ನು ಕಾಣುವಂತಹ ವಾತಾವರಣಗಳನ್ನು ಕಾಣ್ತಾ ಇರುತ್ತೆ. ಅದು ರವಿಯ ಅನುಗ್ರಹದಿಂದ ತುಂಬ ಚೆನ್ನಾಗಿರುತ್ತೆ. ರಾಶ್ಯಾಧಿಪತಿ ಬುಧ ಆಗಿರೋದ್ರಿಂದ ನೀವು ಮಹಾವಿಷ್ಣುವಿನ ಉಪಾಸನೆ, ಮಹಾಲಕ್ಷ್ಮಿಯ ಧ್ಯಾನವನ್ನು ಪ್ರತಿ ಬುಧವಾರ ಮಾಡಿ ಅನುಕೂಲವಾಗುತ್ತೆ ಅಂತಹ ಈ ಸಂದರ್ಭದಲ್ಲಿ ಹೇಳ್ತೇನೆ.